ರಾಜ್ಯದ ವಿಶ್ವವಿದ್ಯಾನಿಲಯಗಳಲ್ಲಿ 4,000 ಹುದ್ದೆಗಳು ಖಾಲಿ ಇವೆ. ಆರಂಭದಲ್ಲಿ 1,000 ಹುದ್ದೆಗಳ ಭರ್ತಿಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ವಿಧಾನ ಪರಿಷತ್ತಿನಲ್ಲಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಡಿಟಿ ಶ್ರೀನಿವಾಸ್ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಉಳಿದ 3,000 ಹುದ್ದೆಗಳನ್ನು ಹಂತ ಹಂತವಾಗಿ ಭರ್ತಿ ಮಾಡಲಾಗುವುದು ಎಂದು ಮಾಹಿತಿ ನೀಡಿದರು. ಕಾಡಂಚಿನ ಜಮೀನುಗಳಿಗೆ ಕಾಡಾನೆಗಳು ದಾಳಿ ಮಾಡಿ ಬೆಳೆ ಹಾನಿ ತಪ್ಪಿಸಲು ಹೆಚ್ಚುವರಿ ಆನೆ ಕಾರ್ಯಪಡೆ ರಚಿಸಲಾಗುವುದು. ಮಾನವ ಪ್ರಾಣಿ ಸಂಘರ್ಷ ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಎಸ್ ರವಿ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ರಾಮನಗರ ವಿಭಾಗ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ವಿಭಾಗ ಸೇರಿದಂತೆ ಒಟ್ಟು 65.601 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್, 122.035 ಕಿಲೋಮೀಟರ್ ಸೋಲಾರ್ ಟೆಂಟೆಕಲ್ ತರಬೇತಿ ತಂತಿಬೇಲಿ ಅಳವಡಿಕೆ ಹಾಗೂ 31.08 ಕಿಲೋಮೀಟರ್ ಆನೆ ತಡೆ ಕಂದಕ ನಿರ್ಮಾಣ ಮಾಡಲಾಗಿದೆ. ಜೀವಕ್ಕೆ ಹಾನಿ ಮಾಡುವ ಆನೆಗಳನ್ನು ಮಾತ್ರ ಹಿಡಿಯುವ ಅವಕಾಶವಿದೆ ಎಂದರು. ಅವರು ಬೇಡಿಕೆಯನ್ನು ಇಕ್ಕಿದ್ದಾರೆ, ಅವಶ್ಯಕತೆ ಇದ್ದರೆ ಆಯ್ತು. ಈಗ ಈಗಾಗಲೇ 2 ಮಾಡಿದ್ದೇವೆ, ಕೊಪ್ಪದಲ್ಲಿ ಒಂದು ಮಾಡಿದ್ದೇವೆ, ಮಂಗಳೂರಿನಲ್ಲಿ ಒಂದು ಮಾಡಿದ್ದೇವೆ, ಮತ್ತೆ ಇನ್ನೂ ಒಂದು ಆನೆ ಕಾರ್ಯಪಡೆ ಕೊಟ್ಟಿದ್ದೇವೆ. ಮಂಗಳೂರು ಕೊಟ್ಟಿದ್ದೇವೆ, ಕೊಪ್ಪನ ಕೊಟ್ಟಿದ್ದೇವೆ. ಈಗ ಏನ್ ಸದಸ್ಯರು ಹೇಳ್ತಾ ಇದ್ದಾರೆ, ಇನ್ನೂ ಒಂದು ಆನೆ ಕಾರ್ಯಪಡೆ ಈಗ ಬೆಂಗಳೂರಲ್ಲಿ ಮಾಡ್ತೇವೆ. ಆನೆ ಕಂದಕ ಬಗ್ಗೆ ಕೇಳಿದ್ದಾರೆ. ಆನೆ ಕಂದಕ ನಿರ್ಮಾಣ ಮಾಡಲಿಕ್ಕೇನು ಇವತ್ತೇನೋದು ತತ್ಕ್ಷಣವೇ ಕ್ರಮ ಕೈಗೊಳ್ಳುವಂಥದ್ದು. ಅದಕ್ಕೆ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಪ್ರಸ್ತಾವನೆಯನ್ನು ತರಿಸಿಕೊಂಡು ಅವ್ರ ಜಿಲ್ಲೆಗೊಂದು ಹಾಕುವಂತ ಅದೊಂದು ಹಾಕೊಳ್ಳಿ. ಅವ್ರ ಜಿಲ್ಲೆ ಮಾಡಿ. ಸನ್ಮಾನ್ಯ ಸಭಾಪತಿಗಳೇ, ಮಲ್ಕೊಂಡು ಬಿಡಿ, ನೀವು ಮಲ್ಕೊಂಡು ಹೇಳಿ, ಮಲ್ಕೊಂಡು ಮಾತಾಡಿ. ಆನೆ ಕಂದಕ ನಿರ್ಮಾಣ ಮಾಡ್ಲಿಕ್ಕೂ ಅವಶ್ಯಕತೆ ಇರುವಷ್ಟು ಅನುದಾನ ಕೊಡ್ತೀವಿ ಅಂತ ಹೇಳಿ ಮಾನ್ಯ ರಾಜ್ಯದ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳಿಗೆ ಸಿಸಿಟಿವಿ ಅಳವಡಿಕೆ ಮಾಡುವ ಮೂಲಕ ಕಾಳಸಂತೆಯಲ್ಲಿ ಪಡಿತರ ಅಕ್ಕಿ ಮಾರಾಟವಾಗದಂತೆ ಎಚ್ಚರ ವಹಿಸಲಾಗುವುದು ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಟಿಎ ಶರವಣ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಪಡಿತರ ಸರಬರಾಜು ವಾಹನಗಳಿಗೆ ಜಿಪಿಎಸ್ ಆಧಾರಿತ ಟ್ರ್ಯಾಕಿಂಗ್ ವ್ಯವಸ್ಥೆ ಜೊತೆಗೆ ಕಾಳಸಂತೆಯಲ್ಲಿ ಮಾರಾಟ ತಡೆಯಲು ನಿಗಾ ವಹಿಸಲು ಕಮಾಂಡ್ ಸೆಂಟರ್ ತೆರೆಯಲಾಗುವುದು ಎಂದು ಹೇಳಿದರು. ಕಮಾಂಡ್ ಕಂಟ್ರೋಲ್ ಅಂತೇಳಿ ಎಲ್ಲ ಸಿಸ್ಟಮನ್ನು ನೋಡೋದಕ್ಕೆ ಒಂದು ವ್ಯವಸ್ಥೆ ಮಾಡೋದಕ್ಕೆ ಇದಕ್ಕೂ ನಾವು ಟೆಂಡರ್ ಕರೆದಿದ್ದೀವಿ. ಈ 3 ಪ್ರಕ್ರಿಯೆಗಳು ಟೆಂಡರ್ ಹಂತದಲ್ಲಿದೆ. ಇದು ಯೋಚನೆ ಸರ್ಕಾರ ಮಾಡಿದೆ. ಯಾವುದು ಕಾಳಸಂತೆಗೆ ಹೋಗ್ತದೆ ಅನ್ನೋದನ್ನು ಗಮನಕ್ಕೂ ಬಂದಿದೆ. ಅವ್ರ ಮೇಲೆ ಆಕ್ಷನ್ ಕೂಡ ತಗೊಂಡಿದ್ದೀವಿ. ಇದನ್ನು ಪೂರ್ತಿ ಪ್ರಮಾಣದಲ್ಲಿ ಕಂಟ್ರೋಲ್ ಮಾಡಬೇಕಾದ್ರೆ ಸಭಾಪತಿಗಳೇ ಇದಕ್ಕೆ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ. ಆದಷ್ಟು ಶೀಘ್ರದಲ್ಲಿ CCTV ಮತ್ತು ಲಾರಿಗಳಿಗೆ ವೆಹಿಕಲ್ಸ್ ಏನು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ GPS ಹಾಕ್ತೀವಿ. ಕಮಾಂಡಿಂಗ್ ಕಂಟ್ರೋಲು ಕೇಂದ್ರದಿಂದ ಮಾಡಿ ಮೂಮೆಂಟ್ ಎಲ್ಲವನ್ನು ನೋಡಿ ಕಂಪ್ಲೀಟಾಗಿ ಬಂದೋಬಸ್ತಾಗಿ ಅದನ್ನು ಕರೆಕ್ಟಾಗಿ ಗ್ರಾಹಕರಿಗೆ ಸೇರೋ ಥರ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಸಭಾಪತಿಗಳೇ.